ಇವತ್ತು ನೈಟ್ ಊಟಕ್ಕೆ ಎಗ್ ಫ್ರೈಡ್ ರೈಸ್ ರೆಡಿ ಆಗ್ತಿದೆ. ಎಗ್ ಫ್ರೈಡ್ ರೈಸ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಕಿಚನಲ್ಲಿ ನಮ್ಮ ಪತಿದೇವರು ಇದ್ದಾರೆ ಅಂತಲೇ ಅರ್ಥ. ಇವತ್ತಿನ ನನ್ನ ಕುಕ್ಕಿಂಗ್ ಪಾರ್ಟ್ನರ್ ನಮ್ಮ ಪತಿದೇವರು, ಅವರ ಕುಕ್ಕಿಂಗ್ ಪಾರ್ಟ್ನರ್ ತೇಜು ಎಗ್ ಫ್ರೈಡ್ ರೈಸ್ ಮಸಾಲ ಹಾಗೂ ತೇಜು ಎಗ್ ಕರಿ ಮಸಾಲ. ನನ್ನ ಪ್ರಕಾರ ಅಡುಗೆನ ಹೆಣ್ಮಕ್ಳೇ ಮಾಡಬೇಕಂತೇನಿಲ್ಲ, ಇಟ್ಸ್ ಅ ಬೇಸಿಕ್ ನೀಡ್. ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರು ಕಲ್ತಿರಬೇಕು. ನಾನು ನೋಡಿದ ಮಟ್ಟಿಗೆ ನಮ್ಮ ಅಪ್ಪ ಅಮ್ಮನ ಜನ್ರೇಷನಲ್ಲಿ ಅಪ್ಪಂದಿರು ಅಡುಗೆ ಮನೆಗೆ ಕಾಲಿಡ್ತಿದ್ದೇ ಕಡಿಮೆ. ಅಡುಗೆ ಮನೆ ಏನಿದ್ರು ಅಮ್ಮನ ಆಡಳಿತ ಆಗಿರ್ತಿತ್ತು. ಆದರೆ ಈ ಜನ್ರೇಷನಲ್ಲಿ ಇಬ್ಬರು ವರ್ಕಿಂಗ್ ಇರೋದ್ರಿಂದ ಎಲ್ಲ ಕೆಲಸಗಳು ಶೇರಿಂಗ್ ಆಗಿರೋದ್ರಿಂದ ನಮ್ಮ ಗಂಡು ಮಕ್ಕಳಿಗೂ ಅಡುಗೆ ಮನೇಲಿ ಸಮಪಾಲಿದೆ. ನಾನೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಬಾಸ್ ಮೊಬೈಲ್ ಇಟ್ಕೊಂಡು ಕೂತಿದ್ರೆ ನನಗೆ ಕೆಟ್ಟ ಕೋಪ ಬರ್ತಿರುತ್ತೆ. ಒಂದೊಂದು ಸಲ ಅವರೇ ಬಂದು ಹೆಲ್ಪ್ ಮಾಡ್ತಾರೆ. ಬರಲಿಲ್ಲ ಅಂದರೆ ಹುಡ್ಕೊಂಡೋಗಿ ಆ ಕೆಲಸ ಈ ಕೆಲಸ ಅಂತ ಏನೇನೋ ಹೇಳ್ತಿರ್ತೇನೆ. ಆವಾಗ ಅವ್ರಿಗೆ ಅರ್ಥ ಆಗಿ ಎದ್ದು ಬರ್ತಾರೆ. ಬರಲಿಲ್ಲ ಅಂದರೆ ಬಿಡಬೇಕಲ್ಲ ನಾವು. ಇನ್ನು ಫ್ರೈಡ್ ರೈಸ್ ವಿಷಯಕ್ಕೆ ಬರೋದಾದರೆ, ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಇನ್ನೂ ಚೂರುಪಾರು ಹಸಿ ತರಕಾರಿಗಳನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಉಪ್ಪಾಕಿ ಬೇಯಿಸಿ ಆಲ್ರೆಡಿ ಮಾಡಿಟ್ಟಿರೋ ಅನ್ನ ಹಾಕಿ ತಿರುಗಿಸಿ ತೇಜು ಫ್ರೈಡ್ ರೈಸ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಇನ್ನು ಎಗ್ ಕರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊನ ಪೇಸ್ಟ್ ಮಾಡಿಕೊಂಡು ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ರುಬ್ಬಿಟ್ಟಿರೋ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ತೇಜು ಎಗ್ ಮಸಾಲ ಹಾಕಿ ಫ್ರೈ ಮಾಡಿ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಹಾಕಿ ಕುದಿಸಿ ಲಾಸ್ಟಲ್ಲಿ ಆಲ್ರೆಡಿ ಬೇಯಿಸ್ಕೊಂಡಿರೋ ಮೊಟ್ಟೆನ ಎರಡೆರಡು ಪಾಲು ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸಿದ್ರೆ ಆಯಿತು. ಎಕ್ಸ್ಟ್ರಾ ಉಪ್ಪು ಖಾರ ಸೇರಿಸೋ ಅಗತ್ಯ ಇಲ್ಲ ಅಂತ ಮೆನ್ಷನ್ ಮಾಡಿದರೆ, ಹಾಗೂ ಬೇಕು ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೊಬಹುದು. ನಮ್ಮ ಅಡುಗೆ ಮಾಡಿ ಇನ್ನೇನು ಊಟ ಕೂತ್ಕೋಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಮೇಡಮ್ ಅವರಿಂದ ಕಾಲ್ ಬಂತು. ಅಥೆಂಟಿಕ್ ಮಂಗಳೂರು ಸ್ಟೈಲಲ್ಲಿ ಮೀನು ಕರಿ ಮಾಡಿದ್ದೀನಿ ಬೇಕಾ ಅಂತ. ಸರಿ ಬೇಡ ಅನ್ನೋಕ್ಕಾಗತ್ತಾ, ಹೋಗಿ ಇಸ್ಕೊಂಡು ಬಂದು ಒಳ್ಳೆ ಊಟ ಮಾಡಿ ಮಲ್ಕೊಂಡಿದ್ದೆ.